ಎಲ್ಲ ಸತ್ಮೇಲೆ ಸ್ವರ್ಗ ನೋಡ್ತಾರೆ ಅಂತ ಹೇಳ್ತಾರೆ. ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನಂಗಂತೂ ಗೊತ್ತಿಲ್ಲ. ಆದ್ರೆ ಈ ಜಿಲ್ಲೆಗೆ ಬಂದ್ರೆ ನಾವು ಬದುಕಿರುವಾಗ್ಲೇ ನಮ್ ಕಣ್ಣಾರೆ ಸ್ವರ್ಗ ನೋಡ್ಬೋದು. ಅದು ಯಾವ ಜಿಲ್ಲೆ ಅಂತೀರಾ? ಅದೇ ಕಣ್ರಿ, ದಿ ಲ್ಯಾಂಡ್ ಆಫ್ ಕಾಫಿ ಸಿಟಿ, ಅಂದ್ರೆ ಕಾಫಿಯ ನಾಡು ನಮ್ಮ ಚಿಕ್ಕಮಗಳೂರು. ಕರ್ನಾಟಕದ ಅತಿ ಎತ್ತರ ಅಂದ್ರೆ 1930 ಮೀಟರ್ ಉದ್ದ ಇರುವ ಶಿಖರ ಮುಳ್ಳಯ್ಯನಗಿರಿ ಈ ಜಿಲ್ಲೆಯಲ್ಲೇ ಇರೋದು. ಇದಷ್ಟೇ ಅಲ್ಲ, ಜರಿ ವಾಟರ್ ಫಾಲ್ಸ್, ಸೀತಾಳಯ್ಯನಗಿರಿ, ಕಲೆತಿಗಿರಿ ಫಾಲ್ಸ್, ಕೆಮ್ಮಣ್ಗುಂಡಿ, ಹಬ್ಬೆ ಫಾಲ್ಸ್, ದತ್ತಾಪೀಠ ಅಂದ್ರೆ ಬಾಬಾ ಬುಡನ್ಗಿರಿ ಅಲ್ಲದೆ ಇನ್ನು ಹಲವಾರು ಪ್ರವಾಸ ತಾಣಗಳ ಭಂಡಾರನೇ ಇಲ್ಲಿದೆ. ಈ ಸ್ಥಳಗಳನ್ನೆಲ್ಲ ಮಳೆಗಾಲದಲ್ಲಿ ನೀವೇನಾದ್ರೂ ನೋಡಿದ್ರೆ ಕಳೆದೋಗೋದಂತೂ ಗ್ಯಾರಂಟಿ. ಈ ಕಾರಣದಿಂದಲೇ ಈ ಜಿಲ್ಲೆಗೆ ಪ್ರವಾಸಿಗರು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗಿ ಬರ್ತಾ ಇರೋದು. ಇದು ಚಿಕ್ಕಮಗಳೂರು ಅಷ್ಟೇ ಅಲ್ಲ, ಇಡೀ ಕರ್ನಾಟಕನೇ ಹೆಮ್ಮೆ ಪಡುವಂತ ಸಂಗತಿ. ಆದ್ರೆ ಇಷ್ಟಕ್ಕೆ ಎಲ್ಲ ಖುಷಿಯಾಗಕ್ ಹೋಗ್ಬೇಡಿ, ದುಃಖದ ಸಂಗತಿ ಕೂಡ ಒಂದಿದೆ. ಅದೇನಪ್ಪಾ ಅಂದ್ರೆ, ಇಲ್ಲಿಗೆ ಬರೋ ಹಲವಾರು ಪ್ರವಾಸಿಗರು ಇಂತ ಅದ್ಭುತ ಸ್ಥಳಗಳನ್ನ ಪ್ಲಾಸ್ಟಿಕ್ ನಿಂದನೇ ತುಂಬಿಸ್ಬಿಟ್ಟಿದ್ದಾರೆ. ಒಬ್ರಿಗೂ ಕೂಡ ಇಲ್ಲಿನ ಪರಿಸರದ ಮೇಲೆ ಕಾಳಜಿನೇ ಇಲ್ಲ. ಇಂತ ಸ್ಥಳಗಳನ್ನ ನೋಡಿ ಕಣ್ತುಂಬ್ಕೊಳ್ಳೋದಷ್ಟೇ ಅಲ್ಲ, ಇಲ್ಲಿನ ಪರಿಸರನ ಹೇಗ್ ಕಾಪಾಡ್ಕೋಬೇಕು ಅನ್ನೋದು ಗೊತ್ತಿರಬೇಕು. ಹಾಗೆ ಇದು ಪ್ರತಿಯೊಬ್ಬ ಪ್ರವಾಸಿಗನ ಕರ್ತವ್ಯ ಕೂಡ ಹೌದು. ನೀವು ಈ ಸ್ಥಳಗಳನ್ನ ನೋಡೋದಕ್ಕೆ ಎಲ್ಲಿಂದನಾದ್ರೂ ಯಾರ್ ಬೇಕಾದ್ರೂ ಬನ್ನಿ, ಆದ್ರೆ ನಾನ್ ನಿಮ್ಮ ಹತ್ರ ಕೇಳ್ಕೊಳ್ಳೋದೊಂದೇ, ಇಲ್ಲಿನ ಪರಿಸರಕ್ಕೆ ಯಾವ್ದೇ ರೀತಿ ಹಾನಿ ಆಗದೆ ಇರೋ ತರ ಜವಾಬ್ದಾರಿಯಿಂದ ನೋಡ್ಕೊಳ್ಳಿ. ನೀವು ಮನ್ಸ್ ಮಾಡಿದ್ರೆ ಖಂಡಿತ ಎಲ್ಲಾನು ಸಾಧ್ಯ ಆಗುತ್ತೆ. ಆದಷ್ಟು ಮಿಸ್ ಮಾಡದೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಹಸಿರನ್ನ ಪ್ರೀತಿಸೋಣ, ಪರಿಸರವನ್ನ ಉಳಿಸೋಣ.